ನಮಸ್ತೆ ಸ್ನೇಹಿತರೆ, ರಾಜರಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ. ಹಾ, ಈ ದೇವಸ್ಥಾನಕ್ಕೆ ಎಲ್ಲ ಹೆಸರು ನಂಜುಂಡೇಶ್ವರ ಲಕ್ಷ್ಮೀ ತೋಪನಯ್ಯ ಅಂತ. ತೋಪನಯ್ಯ ಅಂತ ಬರೋದಕ್ಕೆ ಏನ್ ಕಾರಣ ಅಂದ್ರೆ ಬರೀ ನೀಲಗಿರಿ ತೋಪು, ಆ ತೋಪು ಈ ತೋಪು ಬರೀ ಮರಗಿಡ ಒಬ್ರು ಗೊತ್ತಿಲ್ಲ. ಅದಕ್ಕೇನಾಯ್ತು ಅಡ್ಡ ತೋಪನಯ್ಯ ತೋಪನಯ್ಯ ಅಂತ ಕರೆದ್ರು. ಇದು 300 ವರ್ಷದ ಇತಿಹಾಸ ಇದು ದೇವಸ್ಥಾನದ್ದು. 300 ವರ್ಷದ್ದು. ಇಲ್ಲಿ ಹೆಚ್ಚು ಕಮ್ಮಿ ಈ ಬಿಲ್ಪತ್ರೆ ಮರ ಇದ್ದಷ್ಟು ನೀವೆಲ್ಲ ಇಡೀ ಕರ್ನಾಟಕ ಎಲ್ಲ ನೋಡ್ಕೊಂಡ್ ಬಂದ್ರೆ ಎಲ್ಲೂ ಇಲ್ಲ ಬಿಲ್ಪತ್ರೆ ಮರ. ಮೊದ್ಲು ನಮ್ಮ ಅಪ್ಪ ಅವರು ನಾವು ಬೈಕ್ ನಲ್ಲಿ ಸ್ವಂತ ಸ್ಥಳ ಇಲ್ಲಿ ಹಿಂಗೆ ವಲಸೆ ಬಂದು ಭಕ್ತರಿಗೆ ಬಂದು ಸೇರ್ಕೊಂಡಾಗ ಈ ದೇವಸ್ಥಾನ ಯಾರೋ ಪೂಜೆ ಮಾಡ್ತಿದ್ರಂತೆ. ಈ ಅಕ್ಕಪಕ್ಕ ಹಳ್ಳಿಯ ಪಕ್ಕ ಯಾರು ಲಿಂಗಾಯತರಲ್ಲ, ನಮ್ಗೆ ಒಂದೇ ಮನೆ ಲಿಂಗಾಯತರು, ಅದಕ್ಕೋಸ್ಕರ ಪೂಜೆ ಮಾಡ್ರಿ ಅಂತ ಇಲ್ಲಿ ಬಿಟ್ರು. ನಮ್ ತಾತ, ನಮ್ಮ ಅಪ್ಪ, ನಮ್ ದೊಡ್ಡಪ್ಪ, ನಾವು ಈಗ ನಮ್ಮ ಮಕ್ಕಳು ಇದ್ದೀವಿ. ಹೀಗೆ ಇಲ್ಲಿ ಸಾವಿರಾರು ಜನ ಬರೋದು ಏನಂದ್ರೆ ಭಕ್ತಾದಿಗಳು ಯಾಕೆ ಬರ್ತಾರೆ ಅಂದ್ರೆ ಇನ್ನೇನಿಲ್ಲ 3 ಬಿಲ್ಪತ್ರೆ ಹಾಕಿ 3 ವಾರ ಬಂದ ದೇವಸ್ಥಾನ ನಿಮ್ ಏನು ಪರಿಚಯ ಐತೆ ತಿಳ್ಕೊಂಡ್ಬಿಟ್ರೆ ನೀವು ಖಂಡಿತವಾಗಿ 100ಕ್ಕೆ 100 ಆಗಿದೆ. ನೀನ್ ಇಲ್ಲಿ ಮಾಟ ಇಲ್ಲ, ಮಂತ್ರ ಇಲ್ಲ, ಪೂಜೆ ಇಲ್ಲ, ಪಂಚ ಇಲ್ಲ. ಕೈ ಮುಗಿದ್ಬಿಟ್ಟು ನಮ್ಮ ಅಪ್ಪ 3 ಬಿಲ್ಪತ್ರೆ ಹಾಕೋದ್ರೆ ಸಾಕು 3 ವಾರ. ನಿಮ್ 3 ವಾರ ನಿಮ್ ಕಷ್ಟ ಎಲ್ಲ ಪರಿಹಾರ ಆಗಿರ್ತಾರೆ. ಆಮೇಲೆ ನೀವೇ 10 ಜನ ನೀವೇ ಹೇಳ್ತೀರಾ. ಹಾ, ಅದು ದೇವ್ರು ಉದ್ಭವ ಆಗಿರೋದು. ಅದು ಹುತ್ತು ಐತೆ, ಆ ಹುತ್ತು ಒಳಗೆ ಲಿಂಗು ಐತಿ. ಮೊದ್ಲು ಮರ ಇತ್ತು, ಮರ ಒಣಗೋದ್ಮೇಲೆ ಆಮೇಲೆ ಗುಡಿ ಕಟ್ಟಿ ಅದ್ರೊಳಗೆ ಈಗೂ ಲಿಂಗು ಹುತ್ತು ಬೆಳ್ಕೊಂಡದ ಅದ್ರ ಮೇಲೆ ಉದ್ಭವ. ಶಿವಲಿಂಗ ಮೇಲೆ ಹುತ್ತ ಬೆಳ್ಕೊಂಡದ. ಆಮೇಲೆ ಆ ಲಿಂಗ ನಾವೇನ್ ಮಾಡಿ ಒಂದು ಲಿಂಗು ಅಂತ ಸ್ಥಾಪನೆ ಮಾಡ್ತೇವೆ. ಬನ್ನಿ ಕಾಣ್ಬೇಕಲ್ಲ ಜನಗಳಿಗೆ. ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾ ಇರ್ತಾರೆ. ಆದ್ರೆ ಬರೋ ಕಾರಣ ಅಂದ್ರೆ ಅವ್ರಿಗೆ ಯಾವ ತರ ಪರಿಹಾರ ಸಿಗುತ್ತೆ, ಏನೇನ್ ಹರಿಸ್ಕೊಂಡ್ಬರ್ತಾರೆ, ಯಾವ ತರ ಹರಿಸ್ಕೊಂಡ್ಬರ್ತಾರೆ ದೇವಸ್ಥಾನಕ್ಕೆ? ಏನಿಲ್ಲ, ಇವ ನಿನ್ ಕಷ್ಟ ಏನಂತ ಬಂದಿರ್ತದೆ. ಈ ಕಷ್ಟ ನಿಮ್ಗೆ ಗೊತ್ತಿರ್ತದೆ. ನನ್ ಕಷ್ಟ ಹಿಂಗಾಯ್ತಪ್ಪ ಸ್ವಾಮಿ, ನಮ್ದು ಏನೋ ಜಮೀನ್ ಇರ್ಬೇಕು, ಮಕ್ಳಿಲ್ಲ, ಮದ್ವೆ ಆಗಿಲ್ಲ, ನನ್ ಕಾಯಿಲೆ ಏನಾದ್ರೂ ಒಂದ್ ಕೇಳ್ಕೊಂತೀನಿ. ಅವ್ ಕೇಳ್ಕೊಂಡ 3 ವಾರ ಬಂದ್ರೆ ನಿಮ್ ಖಂಡಿತ ನೆರವೇರು. ಎಲ್ಲಿ ಬೆಂಗಳೂರು, ಈ ಕಡೆ ದೊಡ್ಡಬಳ್ಳಾಪುರ, ತುಮಕೂರು, ಇಡೀ ಕರ್ನಾಟಕ ಆಲಿಷ್ಟು ಗುಲ್ಬರ್ಗದಿಂದನೂ ಬರ್ತಾರೆ ದೇವಸ್ಥಾನ. ಎಷ್ಟಕ್ಕಿಂತ ನಾವ್ ಕಂಡಂಗೆ ಈಗ ನಮ್ಮ ತಾತ ಅವ್ರಿಗಿನ ಮುಂದೆ ಅವ್ರು 300 ವರ್ಷದ ಇತಿಹಾಸ ಇರ್ಬೇಕು. ಪೂಜೆ ಮಾಡ್ಕೊಂಡೆ ಬರ್ತಿರ್ತಾರೆ. ಏನಾದ್ರು ಪರಿಹಾರ ಖಂಡಿತವಾಗಿ ಆಗಿದೆ. ಇದೇ ದೊಡ್ಡಬಳ್ಳಾಪುರದಾಗ ಒಬ್ರು ರಾಜಣ್ಣರ ಅಂತ ಅವ್ರ ಮಗನ್ ಸ್ವಂಟ ಇರ್ಲಿಲ್ಲ. ನಿಜವಾಗ ನಾನ್ ಕಂಡಿದ್ದು ಆ ಹುಡುಗಂಗ ಸ್ವಂಟನೇ ಇರ್ಲಿಲ್ಲ. ತಗೊಂಬರೋದ್ನ ಇವಾಗ ದೇವ್ರ ಬಂದು ಇಲ್ಲಿ ಈಚೆ ಕಡೆ ಒಂದು ಗುಡಿ ಕಟ್ಟಿದ್ರು. ಗುಡಿ ಕಟ್ಟಿದ್ಮೇಲೆ ಹುಡುಗನ್ ಸ್ವಂಟ ಬಂತು. ವಿಶೇಷ ಪೂಜೆ 4 ವಾರನೂ ವಿಶೇಷ ಪೂಜೆನೆ. ಪ್ರತಿ ವಾರನೂ ಅನ್ನದಾಸ ಇದ್ದೇ ಇರ್ತದೆ. ಪ್ರತಿ ಸೋಮವಾರನೂ ಪೂಜೆ ಪುಷ್ಕಾರ ಇದ್ದೇ ಇರ್ತದೆ. ಭಜನೆ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ ಇವತ್ತು ಕಡೆ ಕಾರ್ತಿಕ ದೀಪೋತ್ಸವ ರಾತ್ರಿ 10-11 ಗಂಟೆಗೆ ದೀಪೋತ್ಸವ ಇರ್ತದೆ. ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಪ್ರಸಾದಗಳು ಸಿಗ್ತಿರ್ತದೆ ಅವ್ರಿಗೆ. ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ಹೋಗಿ ಗ್ರಾಮ ಸೇರಿ. ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ. 3 ಜನ ಕೇಳ್ತಿರೋದು ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ತುಂಬಾ ಧನ್ಯವಾದ.